ನಾಳೆಯೊಳಗೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡುವಂತಹ ಚಾನ್ಸಸ್ ಇದೆ. ನಾಳೆ ಅಭ್ಯರ್ಥಿ ಆಯ್ಕೆ ಸಂಬಂಧ ದೆಹಲಿಯಲ್ಲಿ ಮಹತ್ವದ ಚರ್ಚೆ ಬಿಜೆಪಿಯಲ್ಲಾಗುತ್ತೆ. ಅಮಿತ್ ಶಾ ಜೊತೆಗಿನ ಸಭೆ ಬಳಿಕ ಬಿಜೆಪಿ ಚುನಾವಣೆ ಸಮಿತಿ ಸಭೆ ಕೂಡ ನಡೆಯುತ್ತೆ. ನಂತರದಲ್ಲಿ ಈ ಚುನಾವಣೆ ಸಮಿತಿ ಸಭೆಯಲ್ಲಿ ಬಿಜೆಪಿಯ ಪಟ್ಟಿಯನ್ನ ಘೋಷಣೆ ಮಾಡೋ ಚಾನ್ಸಸ್ ಇದೆ. ಇವತ್ತು ಸಂಜೆ 4:30ಕ್ಕೆ ದೆಹಲಿಗೆ ರಾಜ್ಯ ಬಿಜೆಪಿ ನಾಯಕರು ಹೋಗ್ತಾ ಇದ್ದಾರೆ. ಬಿಎಸ್ವೈ, ಅರವಿಂದ್ ಲಿಂಬಾವಳಿ, ಜಗದೀಶ್ ಶೆಟ್ಟರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಒಂದು ಅಭ್ಯರ್ಥಿ ಘೋಷಣೆ ಮಾಡೋ ಚರ್ಚೆಗೆ ಸಂಬಂಧಪಟ್ಟಂತೆ ಹಾಲಿ ಸಂಸದರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನುವಂತಹ ಮಾತುಗಳು, ಕೂಗುಗಳು ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ಅಭ್ಯರ್ಥಿ ಹಾಕಬೇಕಾ ಅಥವಾ ಬೇಡವಾ, ಪರೋಕ್ಷವಾಗಿ ಸುಮಲತಾ ಅವರಿಗೆ ಬೆಂಬಲವನ್ನ ಕೊಡಬೇಕಾ, ಇದೆಲ್ಲದರ ಬಗ್ಗೆ ನಾಳೆ ಫೈನಲ್ ಆಗಿ ಚರ್ಚೆ ಮಾಡಿಕೊಂಡು ನಂತರದಲ್ಲಿ ಕರ್ನಾಟಕಕ್ಕೆ ಕಾಲಿಡ್ತಾರೆ ಬಿಜೆಪಿ ನಾಯಕರು. ಮಂಡ್ಯ ಬಿಜೆಪಿ ಅಭ್ಯರ್ಥಿಯಾಗಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಅಂತಿಮ ಮಾಡುವ ಸಾಧ್ಯತೆಗಳಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ಲೈವ್ ಜಾಯ್ನ್ ಆಗ್ತಿದ್ದಾರೆ. ರವೀಶ್, ನಾಳೆ ಬಿಜೆಪಿ ಅಭ್ಯರ್ಥಿ ಘೋಷಣೆಗಳು ಫೈನಲ್ ಆಗೋ ಚಾನ್ಸಸ್ ಇದೆ ಅನ್ನುವಂತಹ ಮಾಹಿತಿ ಇದೆ. ಏನಾಗಬಹುದು? ಮಂಡ್ಯಕ್ಕೆ ನಿಲ್ಲಿಸ್ತಾರ ಅಥವಾ ಬೇಡವಾ, ನಿಲ್ಸಲ್ವಾ, ಹೇಗೆ ಅಂತ? ವಿದ್ಯಾ, ಈಗಾಗಲೇ ಇವತ್ತು ನಡೆದಿರ್ತಕ್ಕಂಥ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲ 28 ಕ್ಷೇತ್ರಗಳ ಸಂಭಾವನೀಯ ಅಭ್ಯರ್ಥಿಗಳ ಪಟ್ಟಿ ಕೂಡ ರೆಡಿಯಾಗಿದೆ. ಹಾಗಾಗಿ ಆ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಅವರ ಆದಿಯಾಗಿ ಅರವಿಂದ್ ಲಿಂಬಾವಳಿ ಅವರ ಆದಿಯಾಗಿ ನಾಳೆ ಒಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ದೆಹಲಿಗೆ ಕೂಡ ತೆರಳುತ್ತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ನಾಳೆ ಅಮಿತ್ ಶಾ ಅವರ ಜೊತೆ ಒಂದು ಮೀಟಿಂಗ್ ಇರುತ್ತೆ ರಾಜ್ಯ ನಾಯಕರ ಜೊತೆ. ಅದಾದ ಬಳಿಕ ನಾಳೆ ಸಂಜೆ ಒಂದು ಚುನಾವಣಾ ಸಮಿತಿ ಸಭೆ ಇರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಈ ಒಂದು ಸಭೆಯಲ್ಲಿ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 22ರಿಂದ 25 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಕೂಡ ರಿಲೀಸ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಒಂದು ರೀತಿಯಲ್ಲಿ ಕಾದು ನೋಡುವ ತಂತ್ರಕ್ಕೆ ಕೂಡ ಶರಣಾಗ್ತಾರೆ. ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯ ಹೆಸರನ್ನು ಕೂಡ ಸೂಚಿಸಿದ್ದಾರೆ. ಆದರೆ ಅಭ್ಯರ್ಥಿ ಕಣಕ್ಕಿಳಿಬೇಕೋ ಬೇಡವೋ ಎಂಬುದರ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರೇ ನಿರ್ಧಾರ ತೆಗೆದುಕೊಳ್ಳಿ ಅಂತ ಕೂಡ ಅವರ ವಿವೇಚನೆಗೆ ರಾಜ್ಯ ಬಿಜೆಪಿ ಬಿಟ್ಟಿದೆ. ಅದರ ಜೊತೆಗೆ ಹಾಸನಕ್ಕೆ ಸಂಬಂಧಪಟ್ಟಂತೆ ಎ ಮಂಜು ಅವರ ಹೆಸರನ್ನು ಕೂಡ ಫೈನಲ್ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ನಾಳೆ ಗೊತ್ತಾಗುತ್ತೆ ಎ ಮಂಜು ಅವರ ಹೆಸರು ಅಧಿಕೃತ ಆಗುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ. ಯಾಕೆಂದ್ರೆ ನಾಳೆ ನನ್ನ ನಿರ್ಧಾರವನ್ನು ಕೂಡ ಪ್ರಕಟ ಮಾಡ್ತೇನೆ ಅಂತ ಕೂಡ ಎ ಮಂಜು ಅವರು ಹೇಳಿರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೂ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ನಾಳೆ ಸಂಜೆ ಒಳಗಡೆ, ತಡರಾತ್ರಿ ಒಳಗಡೆ ಕನಿಷ್ಠ 22ರಿಂದ 25 ಕ್ಷೇತ್ರಗಳ ಅಭ್ಯರ್ಥಿಗಳ ಬಿಜೆಪಿ ಪಟ್ಟಿ ರಿಲೀಸ್ ಆಗುತ್ತೆ. ವಿದ್ಯಾ, ಹಾಗಾದ್ರೆ ಹಾಲಿ ಎಂಪಿಗಳಿಗೆ ಟಿಕೆಟ್ ಫೈನಲ್ ಅಂದ್ರೆ ಅವರಿಗೆ ಮತ್ತೆ ಟಿಕೆಟ್ ಕೊಡುವ ಚಾನ್ಸಸ್ ಇದೆಯಾ, ಹೇಗೆ, ಅಥವಾ ಚೇಂಜಸ್ ಇದೆಯಾ ಏನಾದ್ರು ರವೀಶ್? ಈ ಒಂದು ವಿಚಾರದಲ್ಲೂ ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಅಂತಿಮವಾಗಿ ರಾಜ್ಯ ಬಿಜೆಪಿ ನಾಯಕರು ಎಲ್ಲ ಹಾಲಿ ಎಂಪಿಗಳಿಗೆ ಏನು ಟಿಕೆಟ್ ಅನ್ನ ನಾವು ಶಿಫಾರಸು ಮಾಡೋಣ, ಹಾಗಾಗಿ ನಾವು ಇಲ್ಲಿ ಒಬ್ಬರಿಗೆ ಕೊಡೋದು ಬೇಡ ಅಂತ ಹೇಳೋದು ಕೂಡ ಬೇಕಾಗಿಲ್ಲ. ಹಾಗಾಗಿ ಹಾಲಿ ಎಂಪಿಗಳು ಯಾರ್ಯಾರಿದ್ದಾರೆ ಎಲ್ಲರ ಹೆಸರನ್ನು ಕೂಡ ಶಿಫಾರಸು ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಎಲ್ಲ ಹಾಲಿ ಎಂಪಿಗಳ ಹೆಸರನ್ನು ಕೂಡ ಶಿಫಾರಸು ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಕೂಡ ಬದಲಾವಣೆಗೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಬಹಳಷ್ಟು ಗೊಂದಲ ಮೂಡಿಸ್ತಾ ಇದೆಯಲ್ಲ ರವೀಶ್. ಅಲ್ಲಿನ ನಾಯಕರ ಬೇಡ ಬೇಡ ಅವರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಆರೋಪ ಇದೆ ಸಿ ಟಿ ರವಿ ಅವ್ರ ಮೇಲೆ. ಸ್ಥಳೀಯವಾಗಿ ಯಾವುದೇ ರೀತಿಯ ಆರೋಪಗಳನ್ನು ಕೂಡ ಬದಿಗೊತ್ತಿ ಈಗಾಗಲೇ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲರ ಒಂದು 16 ಎಂಪಿಗಳ ಸಿಟ್ಟಿಂಗ್ ಎಂಪಿಗಳೇನಿದ್ರೆ ಅವರ ಹೆಸರನ್ನು ಅಖೈರುಗೊಳಿಸಲಾಗಿದೆ. ಸ್ವತಃ ಸಿ ಟಿ ರವಿ ಅವರು ಕೂಡ ಈ ಒಂದು ಕೋರ್ ಕಮಿಟಿಯ ಸದಸ್ಯರು. ಅಲ್ಲಿ ಯಾವುದೇ ರೀತಿಯ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ. ಹಾಗಾಗಿ 16 ಎಂಪಿಗಳ ಹೆಸರನ್ನ ರಾಜ್ಯ ಬಿಜೆಪಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿದ್ದಾರೆ. ಚೇಂಜ್ ಮಾಡಿದ್ರೆ ನಿಮ್ಮ ವಿವೇಚನೆಗೆ ಬಿಟ್ಟದ್ದಾಗಿದೆ. ಹಾಗಾಗಿ ನೀವು ಎಷ್ಟು ಜನ ಚೇಂಜ್ ಮಾಡ್ತೀರೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಅಂತ ಕೂಡ ಹೈಕಮಾಂಡ್ಗೆ ಅಧಿಕಾರ ಕೊಟ್ಟಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಸುದ್ದಿ ನೋಡೋಣ. ಅದಕ್ಕೂ